ಫ್ರೆಂಡ್ಸ್, ಮೊನ್ನೆ ಫೋರ್ಕ್ ಬಂಡ್ ಆಗಿ ಗಾಡಿ ಶೋರೂಮ್ ಬಿಟ್ಟಿದೆ ಅಂತ ಹೇಳಿದೆ. ನೋಡೋಣ, ಗಾಡಿ ರೆಡಿ ಆಗಿದೆ ಈಗ. ಅದು ಟೋಟಲ್ ಬಿಲ್ ಎಷ್ಟಾಯ್ತು ಅಂತ ಹೇಳ್ತೀನಿ ನಿಮ್ಗೆ. ನೋಡಿ, ಟೋಟಲ್ ಆಗಿ ಬಂದ್ಬಿಟ್ಟು ಹೊಸ ಫೋರ್ಕ್ ಹಾಕಿದ್ದೀನಿ. ಅಷ್ಟು 10,316 ರೂಪಾಯಿ ಆಗಿದೆ. ಏನ್ ಹಾಕಿದ್ದಾರೆ ಅಂದ್ರೆ ಫೋರ್ಕ್ ಅಸೆಂಬ್ಲಿ ಹಾಕಿದ್ದಾರೆ, ಫೆಂಡರ್ ಹಾಕಿದ್ದಾರೆ, ಎಕ್ಸೆಲ್ ಹಾಕಿದ್ದಾರೆ, ಕೋಮ್ ಸೆಟ್ ಮಾಡಿದ್ದಾರೆ, ಬೋಲ್ಟು ಮತ್ತೆ ಫುಟ್ ರೆಸ್ಟ್ ಮತ್ತೆ ಕ್ಯಾಪ್ ಇಷ್ಟೆಲ್ಲ ಹಾಕಿದ್ದಾರೆ. ಇಷ್ಟಕ್ಕೆ 10,316 ರೂಪಾಯಿ ಆಗಿದೆ. ಈಗ ಶೋರೂಮ್ ಇಂದ ಇನ್ನೊಂದು ಬಿಲ್ ಕೊಟ್ಟಿದ್ದಾರೆ. ಆ ಬಿಲ್ ನ ತಗೊಂಡು ಹೋಗಿ ಇನ್ಸೂರೆನ್ಸ್ ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ 15 ದಿನ ಆದ್ಮೇಲೆ ಇನ್ಸೂರೆನ್ಸ್ ಅಮೌಂಟ್ ಕ್ಲೈಮ್ ಆಗುತ್ತಂತೆ. ಎಷ್ಟು ದಿನ ಆಗುತ್ತೋ ಏನೋ ನೋಡ್ಬೇಕು. ಬನ್ನಿ, ನಿಮ್ಗೆ ಏನೇನ್ ಹಾಕಿದೆ ಅಂತ ತೋರಿಸ್ತೀನಿ ಒಂದ್ಸರಿ. ನೋಡಿ, ಇಲ್ಲಿ ಫೋರ್ಕ್ ಬ್ಯಾಂಡ್ ಆಗಿತ್ತು, ಮತ್ತೆ ಇದು ಕ್ಲ್ಯಾಂಪ್ ಕಟ್ ಆಗಿತ್ತು, ಮಡ್ಗಾಡ್ ಕೂಡ ಕಟ್ ಆಗಿತ್ತು. ಮತ್ತೆ ಈ ಹೊಸ ಫೋರ್ಕ್ ಹಾಕಿದೆ. ಆಮೇಲೆ ಇದ್ರ ರಬ್ಬರ ಮೊದ್ಲಿಂದ ಹಾಕಿದೆ, ಡಸ್ಟ್ ಹೋದ್ಮೇಲೆ ಆಯಿಲ್ ಸೀಲ್ ಕಟ್ಟ ಹೊಡೆದೋಗುತ್ತೆ ಅಂತ. ಮತ್ತೆ ಈ ಏರ್ ಫೆಂಡರ್ ಒಂದು ಹಾಕಿದ್ದೀನಿ. ಮತ್ತೆ ಇದು ಒಂದು ಗೇರ್ ಹಾಕ್ತೀನಲ್ಲ, ಅಲ್ಲಿ ಫುಟ್ ರೆಸ್ಟ್ ಕಟ್ ಆಗಿತ್ತು. ಎಮರ್ಜೆನ್ಸಿಗೆ ನಾನು ಹಿಂದ್ಗಡೆ ಫುಟ್ ರೆಸ್ಟ್ ತೆಗೆದು ಮುಂದ್ಗಡೆ ಹಾಕಿದ್ದೆ. ಈಗ ಅದೊಂದು ಹೊಸದ್ ಹಾಕಿದ್ವಿ. ಅಲ್ಲಿ ನೋಡಿ, ಟಾಟಾ ಎಸಿಲಿ ಬ್ಯಾಟ್ರಿ ಗಾಡಿ ತಗೊಂಡ್ ಹೋಗ್ತಾನಲ್ಲ, ಅವನೇ ಮೆಕ್ಯಾನಿಕ್ ನನ್ ಗಾಡಿ ರೆಡಿ ಮಾಡೋದು. ಅವನಿಗೆ ಇಷ್ಟೇ ಟಾರ್ಚರ್ ಕೊಟ್ಟಿಲ್ಲಪ್ಪ ನಾನಂದ್ರೆ. ಅವ್ನು ಹೇಳ್ತಿದ್ದ, ನಿನ್ ಗಾಡಿ ರೆಡಿ ಆದ್ಮೇಲೆ ಕಾಲ್ ಮಾಡ್ತೀನಿ, ಯಾವಾಗ ಬಂದು ತಗೊಂಡ್ ಹೋಗ್ಬಿಡು ಅಂತ. ಯಾಕಂದ್ರೆ ನಾನು ಅವ್ನ್ ಮುಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಳ್ತಿದ್ದೆ. ಅವ್ನು ಹೇಳ್ತಿದ್ದ, ಇವತ್ತು ಒಂದ್ ದಿನದಲ್ಲಿ ಗಾಡಿ ರೆಡಿ ಮಾಡ್ಕೊಡ್ತೀನಿ ಅಂತ. ಇಲ್ಲ, ನಾನಂದೆ, ಒಂದಿನ 2 ವಾರ ಬೇಕಾಗ್ತವ, ಆರಾಮಾಗಿ ಕೆಲಸ ಮಾಡು, ಗಾಡಿ ಕಂಡೀಷನ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ಅಂತೂ ಮುಂದೆ ನಿಲ್ಸ್ಕೊಂಡು ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಗಾಡಿ ಕಂಡೀಷನ್ ಮಾತ್ರ ಶೋರೂಮ್ ಅಲ್ಲಿ ತಗೊಂಡಾಗ ಹೆಂಗಿತ್ತು ನೋಡು, ಅದೇ ತರ ಇದೆ ಇಲ್ಲಿ ಕೂಡ ಫೀಲ್. ನಿಜ, ಈ ಮಾರ್ಚ್ ಮಂತ್ ಅಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ಕೊಂಡಿದ್ದೆ ನಾನು. ನಿಜ, ಗಾಡಿ ಒಂದ್ ಕಡೆ ರಿಪೇರಿ ಆಗ್ಬಿಟ್ಟು ವಿಡಿಯೋ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ತುಂಬಾ ದಿನ ಆಯ್ತು ಸರಿಯಾಗಿ ವಿಡಿಯೋ ಹಾಕ್ತಾ ಇಲ್ಲ ನಾನು ಇನ್ಸ್ಟಾದಲ್ಲಿ, ನಿಮ್ಗೆ ಗೊತ್ತಿದೆ. ಕಡೆ ಮೊಬೈಲ್ ಮದರ್ ಬೋರ್ಡ್ ಹೋಗಿದೆ. ಅವಾಗ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀನಿ, ಮಧ್ಯದಲ್ಲಿ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅದೇನ್ ಪ್ರಾಬ್ಲಮ್ ಅಂತ ನೋಡೋಣ ಅಂತ ಮೊಬೈಲ್ ರಿಪೇರ್ ಶಾಪ್ ತಗೊಂಡೋದೆ. ತಗೊಂಡೋದ್ಮೇಲೆ ಹೇಳಿದ್ರು, ಮದರ್ ಬೋರ್ಡ್ ಆಗಿದೆ, ಇನ್ನೊಂದ್ ಸ್ವಲ್ಪ ದಿನ ಯೂಸ್ ಆಗತ್ತೆ, ಆದಷ್ಟು ಬೇಗ ಡಾಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡು ಅಂತ. ಅದ್ರ ಮಧ್ಯೆ EMI ಲೋನು ಅಂತ ಇನ್ನೊಂದ್ ಕಡೆ ನೋಡಿದ್ರೆ ಇನ್ನು 2ನೇ ತಾರೀಕು ಇವತ್ತು, ಇನ್ನೂ ತನಕ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಆಗಿರೋದು ಒಂದು ಟೆನ್ಷನ್. ಪೇಮೆಂಟ್ ಆಗಿದ್ದಿದ್ರೆ ಎಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿರೋದು.